ಇವತ್ತೇನು ನಾವು ಧನಂಜಯ ಬಿಒರ್ ಅವ್ರ ಮೇಲೆ ಆರೋಪ ಮಾಡ್ತಾ ಇದೀವಿ ಅಂದ್ರೆ ಸ್ಥಳ ಬದಲಾವಣೆ ಕೆಲವು ಸ್ಕೂಲ್ ಅವರೇ ನಮ್ಮ ಇದರಲ್ಲಿ ಹೇಳಿದ್ದಾರೆ, ಒಂದು ಪತ್ರಿಕಾದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕೆಲವೊಂದು ಸ್ಕೂಲ್ಗಳು ಸ್ಥಳ ಬದಲಾವಣೆ ಅಂತ ಹೇಳಿ ಅವರೇ ದಾಖಲೆ ಸಮೇತ ಕೊಟ್ಟಿದ್ದೀವಿ. ಅವರೇ ಹೇಳೋರೆ ಕೆಲವೊಂದು ಸ್ಕೂಲ್ ಅಂತ ಹೇಳಿ. ಎಷ್ಟು ಸ್ಕೂಲ್ ಸ್ಥಳ ಬದಲಾವಣೆ ಸುಮಾರು 1.5 ವರ್ಷದಿಂದವರೆಗೆ ನಾವು ಸತತವಾಗಿ ದೂರುಗಳು ಕೊಡ್ತಾ ಇದ್ದೀವಿ. ಬಿಒರ್ ಅವ್ರಿಗಿರ್ಬೋದು, DDPI ಅವ್ರಿಗಿರ್ಬೋದು, ಮತ್ತೆ DC ಅವ್ರಿಗಿರ್ಬೋದು, CO ಅವ್ರಿಗಿರ್ಬೋದು, ಮತ್ತೆ ಕಮಿಷನರ್, ಬೆಂಗಳೂರು ಕಮಿಷನರ್ ಇರ್ಬೋದು, ಮತ್ತೆ ಸರ್ಕಾರಕ್ಕೂ ಕೂಡ ಸುಮಾರು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಆದ್ರೂ ಯಾವುದೇ ರೀತಿ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ. ಮತ್ತೆ ಕೆಲವೊಂದು ಸ್ಕೂಲ್ಗಳು ಸ್ಥಳ ಬದಲಾವಣೆ ಆಗಿರೋದಕ್ಕೆ ಕೆಲವೊಂದು ಇದು ಕೆಸ್ತೂರಿನ ವಿವೇಕಾನಂದ ಶಾಲೆ, ಇದು ಹಳೆ ಸ್ಕೂಲು, ಒಂದು ಗೌರ್ಮೆಂಟ್ PWD ಇಲಾಖೆಯಿಂದ ನಡೆಸ್ತಾ ಇದ್ರು. ಅವರು ಯಾವ ದಾಖಲೆ ಇಟ್ಕೊಂಡು ನಡೆಸ್ತಾ ಇದ್ರು ಗೊತ್ತಿಲ್ಲ. ಮತ್ತೊಂದು ಇದು ಈಗ ಹೊಸದಾಗಿ ಕಟ್ಟಿರೋದು, ಇದು ನಮ್ಮ SC/ST ಸಮುದಾಯದ ಒಂದು ಕೊಡುಗೆ ಜಮೀನು ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಜಾಗದಲ್ಲಿ ಅವ್ರು ತಗೊಂಡಿರೋದು ಏನು ಸರ್ವೆ ನಂಬರ್ 2ಕ್ಕೆ ಪರ್ಮಿಷನ್ ತಗೊಂಡಿರೋದು, 1ರಲ್ಲಿ ಕಟ್ಟಿದ್ದಾರೆ ಅವರು. ಅದೇ ರೀತಿ ಮತ್ತೆ ರಾಜಕಾಲುವೆ ಒತ್ತುವರಿ ಆಗಿದೆ ಪೂರ್ಣ ಪ್ರಜ್ಞೆ ಶಾಲೆ ಮದ್ದೂರು. ಆಮೇಲೆ ಒಂದು ತಂಡ ರಚನೆ ಮಾಡಿ ಇದ್ ಮಾಡಿದ್ದಾರೆ, ಯಾವ ಕೂಡ ಸ್ಥಳ ಬದಲಾವಣೆ ಆಗಿಲ್ಲ ಅಂತ ಹೇಳಿ ಕೂಡ ಅವ್ರು ಹೇಳಿದ್ದಾರೆ. ಅದೇ ರೀತಿ ನಮ್ಮ ಇಂಡಿಯನ್ ಪಬ್ಲಿಕ್ ಶಾಲೆ ಒಂದೇ ಸರ್ವೆ ನಂಬರ್ ಒಂದೇ ಜಾಗದಲ್ಲಿ ಇದ್ರೂ ಕೂಡ ನೋಂದಣಿ ಸಂಖ್ಯೆ ರದ್ದು ಮಾಡೋರೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಮತ್ತೆ ಇವ್ರ ವಿರುದ್ಧ ಏನು ಕ್ರಮ ಕೈಗೊಳ್ತಾರೆ ಇವರು? ಮತ್ತೆ ಇವರು ಮತ್ತೆ ಖಾಸಗಿ ಶಾಲೆಗಳು ಮತ್ತೆ BO ನಡುವೆ ಏನೋ ಒಂದು ಒಪ್ಪಂದ ಇದೆ, ಆ ಒಂದು ವಿಚಾರವಾಗಿ. ಮತ್ತೆ ಕೆಲವೊಂದು ಪರ್ಮಿಷನ್ ಕೊಡಕ್ಕೆ ಲಂಚವನ್ನು ಕೇಳಿದ, ಅದು ಕೂಡ ದಾಖಲೆಗಳು ಇದಾವೆ, ವಿಡಿಯೋ ಇದಾವೆ, ದುಡ್ಡು ಕೊಟ್ಟಿರೋ ದಾಖಲೆ ಇದೆ, ಮತ್ತೆ ಆಡಿಯೋಗಳೆಲ್ಲ ಇದಾವೆ. ಏನು 17 ಇದೇ ತಿಂಗಳು 17 ಸೋಮವಾರದಂದು ಇವ್ರನ್ನ ಏನು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂದ್ರೆ ಇವ್ರನ್ನ ಅಮಾನತುಗೊಳಿಸಲೇಬೇಕು. ಇದೇ ತಿಂಗಳು 17ನೇ ತಾರೀಕು ಅವ್ರನ್ನ ವಿರುದ್ಧ ನಾವು ಟಮಟೆ ಚಳವಳಿ ಒಂದು ದೊಡ್ಡ ಮಟ್ಟದಲ್ಲಿ ಮದ್ದೂರಲ್ಲಿ BO ಕಚೇರಿ ಬಳಿ ಟಮಟೆ ಚಳವಳಿ ಮಾಡ್ತಾ ಇದೀವಿ. 17ಕ್ಕೆ ಹಮ್ಮಿಕೊಂಡಿದ್ವಿ ನಮ್ಮ ಸಂಘಟನೆ ವತಿಯಿಂದ.